ಕಿಂಗ್ಡಮ್ ಇದು ಜರ್ಸಿ ಸಿನಿಮಾ ಡೈರೆಕ್ಟ್ ಮಾಡಿದ ಗೌತಮ್ ಅವರ ಸಿನಿಮಾ. ವಿಜಯ್ ದೇವರಕೊಂಡ ಹಾಗೂ ಸತ್ಯದೇವ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ನೋಡ್ಕೊಂಡು ಬಂದಿದ್ದಾಯ್ತು, ಬನ್ನಿ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸಿನಿಮಾದ ಒಂದೇ ವಿಚಾರಕ್ಕೆ ಬರೋದಾದ್ರೆ, ಕಥೆಯ ಮುಖ್ಯ ಪಾತ್ರಗಳು ಶಿವ ಸೂರಿ ಇಬ್ರು ಅಣ್ಣ ತಮ್ಮ. ಯಾವುದೋ ಒಂದು ಕಾರಣಕ್ಕೆ ಸಣ್ಣವರಿದ್ದಾಗಲೇ ದೂರ ಆಗ್ತಾರೆ. ಹೀಗಿರುವಾಗ ಸೂರಿಗೆ ಅವರ ಅಣ್ಣನನ್ನ ಮತ್ತೆ ಮನೆ ಕರ್ಕೊಂಡು ಬರೋಕೆ ಒಂದು ಚಾನ್ಸ್ ಸಿಗುತ್ತೆ. ಅದು ಆಯ್ತಾ? ಮತ್ತೆ ಸೂರಿಗೆ ಎದುರಾದ ಚಾಲೆಂಜಸ್ ಏನು? ಮತ್ತೆ ವಿಜಯ್ ಅವರ ಪಾತ್ರ ಸ್ಪೈ ಆಗಿ ಯಾಕೆ ಅವರ ಅಣ್ಣ ಇರೋ ಜಾಗಕ್ಕೆ ಹೋಗ್ತಾರೆ? ಇವರ ಅಣ್ಣ ಯಾಕೆ ಸ್ಮಗ್ಲರ್ ಆದ್ರು? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾನೇ ನೋಡ್ಬೇಕು. ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಇದರ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಅದೇ ಇದರ ಪಾಸಿಟಿವ್ ಕೂಡ. ನನಗೆ ಈ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ್ದು ಈ ಸಿನಿಮಾದ ಡೈರೆಕ್ಟರ್ ಅವರು ಮಾಡಿದ ಜರ್ಸಿ ಸಿನಿಮಾಯಿಂದ. ಅದರಲ್ಲಿರೋ ಎಮೋಷನ್ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿತ್ತು. ಬಟ್ ಇದರಲ್ಲಿ ಅದೇ ಮಿಸ್ ಆಗಿದೆ. ಬಟ್ ಫಸ್ಟ್ ಹಾಫ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ವಿಜಯ್ ಅವರ ಪಾತ್ರದ ಇಂಟ್ರೊಡಕ್ಷನ್ ಮತ್ತೆ ಆ ಟ್ರೈಬ್ನ ಎಸ್ಟಾಬ್ಲಿಷ್ ಮಾಡಿದ ರೀತಿ ಮತ್ತೆ ವಿಜಯ್ ಅವರ ಪಾತ್ರ ಆ ಜಾಗಕ್ಕೆ ಹೋದ್ಮೇಲೆ ಕ್ರಿಯೇಟ್ ಆದ ಕೆಲವೊಂದು ಮೂಮೆಂಟ್ಸು ಎಲ್ಲವೂ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇಂಟರ್ವಲ್ ಕೂಡ ಪರ್ಫೆಕ್ಟ್ ಆಗಿ ಒಂದೊಳ್ಳೆ ಮೂಮೆಂಟ್ ಅಲ್ಲಿ ಎಂಡ್ ಆಗುತ್ತೆ. ಮತ್ತೆ ಫಸ್ಟ್ ಹಾಫ್ ಅಲ್ಲಿ ಈಗ ಅವರು ಸ್ಪೈ ಆಗಿ ಆ ಜಾಗಕ್ಕೆ ಹೋಗಿರ್ತಾರೆ. ಆಗ ಕೆಲವೊಂದು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡ್ಬೋದು. ಲೈಕ್ ಇವರು ಈ ಕಡೆ ಪೊಲೀಸ್ ಅವ್ರಿಗೂ ಇನ್ಫಾರ್ಮೇಶನ್ ಕೊಡಬೇಕು, ಆ ಕಡೆ ಅಲ್ಲಿರೋರ್ಗೂ ಡೌಟ್ ಬರದ ರೀತಿ ಇರಬೇಕು, ಮತ್ತೆ ಇದರ ನಡುವೆ ಅಣ್ಣ ಶಿವನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ಎಲಿಮೆಂಟ್ಸ್ ಇದ್ದಿದ್ರಿಂದ ಇದೊಂದು ಪಕ್ಕ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಉಲ್ಟಾ ಆಗೋಯ್ತು. ಫಸ್ಟ್ ಹಾಫ್ ಅಲ್ಲಿ ಅಣ್ಣ ತಮ್ಮನ ನಡುವೆ ಇರೋ ಎಮೋಷನ್ನು ಪರವಾಗಿಲ್ಲ ಕನೆಕ್ಟ್ ಆಯ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನಡೀತಿರೋ ಸ್ಟೋರಿಗೂ ಇವರ ನಡುವೆ ಬರುವ ಸೀನ್ಸು ಯಾವ ಹೆಚ್ಚಾಗಿ ಕನೆಕ್ಟ್ ಆಗ್ಲಿಲ್ಲ. ಸಾಲಿಡ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಇದೆ. ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಅಣ್ಣ ತಮ್ಮನ ನಡುವೆ ಇರೋ ಎಮೋಷನ್ ತೋರಿಸ್ತಾ ಇದ್ದೀರಾ, ಇಲ್ಲ ಇದೊಂದು ಸ್ಪೈ ಥ್ರಿಲ್ಲರ ಅಥವಾ ಆಕ್ಷನ್ ಡ್ರಾಮಾನ, ಇಲ್ಲ ಆ ಕಿಂಗ್ಡಮ್ ನ ರಾಜ ಇವನು ಅಂತ ತೋರಿಸ್ತಾ ಇದ್ದಾರಾ? ಹೀಗೆ ಸಾಕಷ್ಟು ಎಲಿಮೆಂಟ್ಸ್ ಇದಾವೆ ಸಿನಿಮಾದಲ್ಲಿ. ಗೊತ್ತಿಲ್ಲ ಯಾಕಂತ, ನನಗಂತೂ ಯಾವ ಅಷ್ಟು ಕನೆಕ್ಟ್ ಆಗ್ಲಿಲ್ಲ. ಹಂಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಅಲ್ಲಲ್ಲಿ ಕ್ರಿಯೇಟ್ ಆಗೋ ಮೂಮೆಂಟ್ಸು, ಅನಿರುದ್ಧ್ ಅವರ BGM, ಕೆಲವೊಂದು ಸೀನ್ಗಳು ಚೆನ್ನಾಗಿದಾವೆ. ಬಟ್ ಕ್ಲೈಮ್ಯಾಕ್ಸ್ ತನಕ ಯಾವುದು ಅಷ್ಟೇ ಚೆನ್ನಾಗಿ ಕ್ಯಾರಿ ಆಗಲ್ಲ. ಅಂಡ್ ಈವನ್ ಸೆಕೆಂಡ್ ಹಾಫ್ ಆಗಿ ಸ್ವಲ್ಪ ಹೊತ್ತು ಆದ್ಮೇಲೆ ನಿಮಗೆ ಕತೆ ಪ್ರಿಡಿಕ್ಟೇಬಲ್ ಆಗೋಗುತ್ತೆ. ಈಗ ಏನಾಗುತ್ತೆ ಗೊತ್ತು, ಬಟ್ ವಿಜುವಲಿ ಅದನ್ನ ಎಷ್ಟೇ ಚೆನ್ನಾಗಿ ತೋರಿಸಿದ್ರು ಅದೊಂದು ಡೀಸೆಂಟ್ ಸಿನಿಮಾ ಆಗುತ್ತೆ ಅಂತ ಅನಿಸ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಎಡಿಟಿಂಗ್ ಇಂದ ಕೆಲವೊಂದು ಸೀನ್ ನ ಮ್ಯಾಚ್ ಕಟ್ ಮೂಲಕ ಕನೆಕ್ಟ್ ಮಾಡಕ್ ನೋಡಿದರೆ ಅದು ವರ್ಕ್ ಆಗ್ಲಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಹಿಟ್ ಆಗಿರೋ ಸಿನಿಮಾದ ರೆಫರೆನ್ಸ್ಗಳು ಕಾಣ್ತವೆ. ಅಂದ್ರೆ ಇದು ಆ ಸಿನಿಮಾದಲ್ಲಿ ನೋಡಿದ್ವಲ್ಲ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿರೋ ಎಲ್ಲರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ವಿಜಯ್ ದೇವರಕೊಂಡ ಅವರು ಆ ರೋಲ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿದ್ದಾರೆ. ಸತ್ಯದೇವ್ ಅವರಂತೂ ಆ ಪಾತ್ರದಿಂದ ಕನ್ವೆ ಆಗ್ಬೇಕಾದ ಎಮೋಷನ್ ನ ತುಂಬಾ ನ್ಯಾಚುರಲ್ ಆಗಿ ಕನ್ವೆ ಮಾಡಿದ್ದಾರೆ. ಇನ್ನು ಭಾಗ್ಯಶ್ರೀ ಅವರು, ಇವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಇವರಿಗೂ ಸೂರಿಗೂ ಏನ್ ಕನೆಕ್ಷನ್ನು, ಯಾಕಷ್ಟು ಕನೆಕ್ಟ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಅವರ ಪಾತ್ರ ತಲೆಯಲ್ಲಿ ಉಳ್ಕೊಳ್ಳಲ್ಲ. ವಿಜಯ್ ದೇವರಕೊಂಡ ಅವರಿಗೆ ಫ್ಲಾಪ್ ಆಗದೆ ಒಂದು ಡೀಸೆಂಟ್ ಸಿನಿಮಾ ಆಗಿ ಈ ಸಿನಿಮಾ ಅವರ ಕೆರಿಯರ್ ಅಲ್ಲಿ ಉಳ್ಕೊಳ್ಳುತ್ತೆ ಹೊರತು ಹಿಟ್ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಮಿಂಗ್ ಟು ರೈಟರ್ ಡೈರೆಕ್ಟರ್ ಗೌತಮ್, ನನಗೆ ಇವರ ಪ್ರೀವಿಯಸ್ ಸಿನಿಮಾ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಈ ಸಿನಿಮಾ ತುಂಬಾ ಡಿಸಪಾಯಿಂಟ್ ಮಾಡ್ತು. ಇದೆಲ್ಲ ಬಿಡುಗರು ಸಿನಿಮಾನ ನೋಡ್ಬೋದಾ ಅಂದ್ರೆ ಎಸ್, ಇದರ ಫಸ್ಟ್ ಹಾಫ್ ಎಸ್ಟಾಬ್ಲಿಷ್ ಆಗೋ ರೀತಿಗೆ BGMಗೆ ಆರಾಮಾಗಿ ನೋಡ್ಬೋದು. ಒಂದು ಡೀಸೆಂಟ್ ವಾಚ್ ಆಗತ್ತೆ. ಇನ್ನು ನೀವು ಸಿನಿಮಾ ನೋಡಿದ್ರೆ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಇದೇ ರೀತಿ ಸಿನಿಮಾ ರಿವ್ಯೂಸ್, ಅನಾಲಿಸಿಸ್ ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.